ಚಾಲೆಂಜ್ ಮಾಡೋಣ. ಸೋತ್ರೆ ಮನೆಗೆ ಹೋಗ್ತೀರಾ? ಕೈ ಎಲ್ಲ ಅಳ್ಳಾಡ್ತಾ ಇದೆ ಈಗಲೇ. ಮೇಡಮ್ ಊಟ ಮಾಡಲಿಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯಲ್ಲಿ ಸ್ಪರ್ಧೆಯನ್ನೇ ಸೋಲಿಸಿ ಮನೆಯಿಂದ ಹೊರಹಾಕಿದಂಥ ಸಂಗೀತ ಶೃಂಗೇರಿ. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ತಂಡ 3ನೇ ಪ್ರೋಮೋವನ್ನು ಅಪ್ಡೇಟ್ ಮಾಡಿದೆ. ಸ್ವಲ್ಪ ಮಟ್ಟಿಗೆ ಅಷ್ಟಕ್ಕಷ್ಟೇ ಅನಿಸಿದ್ರು ಕೂಡ ಒಂದಷ್ಟು ವಿಷಯಗಳು ಕೂಡ ಇಲ್ಲಿ ಎಂಟರ್ಟೈನಿಂಗ್ ಆಗಿದೆ. ಹಾಗಾಗಿ ಬಿಗ್ ಬಾಸ್ ಅಪ್ಡೇಟ್ ಮಾಡಿದ 3ನೇ ಪ್ರೋಮೋ ಅಂದರೆ ಜನಸಾಮಾನ್ಯ ಅಸಾಮಾನ್ಯನಾದರೆ ಮಾತ್ರ ಬಿಗ್ ಬಾಸ್ಗೆ ಎಂಟ್ರಿ ಕೊಡಬಹುದು ಎನ್ನುವಂಥ ಹೆಸರಿನಲ್ಲಿ ಅಪ್ಡೇಟ್ ಮಾಡಿದಂಥ ಪ್ರೋಮೋವನ್ನು ಒಂದ್ಸಲ ನೋಡ್ಕೊಂಡು ಬರೋಣ. ಅದಾದ ನಂತರ ವಿಸ್ತಾರವಾಗಿ ಪ್ರೋಮೋದಲ್ಲಿ ಏನಿದೆ ಅಥವಾ ಬಿಗ್ ಬಾಸ್ ಮೇನ್ ಸೀಸನ್ಗೆ ಈ ವ್ಯಕ್ತಿಗಳು ಹೋಗಬಹುದಾ ಎನ್ನುವಂಥ ವಿಷಯವನ್ನು ಚರ್ಚೆ ಮಾಡೋಣ. ಬನ್ನಿ. ಮಾಡಿ ತೋರ್ಸು ಅಂತ ಹೇಳಿದ ತಕ್ಷಣ ಅಸಲಿಯತ್ ಹೊರಗಡೆ ಬರುತ್ತಲ್ವಾ? ಏನ್ ಮಾಡ್ತೀರಾ ಆಕ್ಚುಲಿ? ಪ್ರೊಫೆಷನ್ ಏನಿಲ್ಲ. ಉದ್ಯೋಗ ಪುರುಷ ಲಕ್ಷಣಂ ಅಂತಾರೆ. ನಾನು ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡ್ತೇನೆ. ಸೆಲೆಬ್ರಿಟಿಗಳು ಸ್ವಂತ ಫಿಲ್ಮ್ ಅನ್ನೇ ಟಿಕೆಟ್ ತಗೊಳ್ಳೋದಿಲ್ಲ. ಯಾವ ಸೆಲೆಬ್ರಿಟಿ ಅವ್ರ ಹೆಸರು ತಗೊಳ್ಳಿ. ನೀವು ಫಿಸಿಕಲ್ ನನ್ಗಿಂತ ಬಿಟ್ಟಿದ್ದೀರಾ? ಐ ರೆಸ್ಪೆಕ್ಟ್ ಗರ್ಲ್ಸ್. ಒಂದ್ ಪ್ಲಾನ್ ಚಾಲೆಂಜ್ ಮಾಡೋಣ. ಸೋತ್ರೆ ಮನೆಗೆ ಹೋಗ್ತೀರಾ? ಕೈ ಎಲ್ಲ ಅಳ್ಳಾಡ್ತಾ ಇದೆ ಈಗಲೇ. ಮೇಡಮ್ ಊಟ ಮಾಡಲಿಲ್ಲ. ಆಗುದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಪ್ರೋಮೋ ತುಂಬ ಸಣ್ಣ ಆದರೂ ಕೂಡ ಪ್ರೋಮೋ ಎಂಟರ್ಟೈನಿಂಗ್ ಆಗಿದೆ, ಅಚ್ಚುಕಟ್ಟಾಗಿದೆ, ಜೊತೆಗೆ ಏಕ ವ್ಯಕ್ತಿಯ ಮೇಲೆ ಕೇಂದ್ರೀಕೃತ ಆಗಿದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಪ್ರೋಮೋ 1ರಲ್ಲಿ ಅಂಕು ಡಂಕು ತಲೆಬೋಳಿಸ್ಕೊಳ್ಳೋದು ಅಥವಾ ಗಿನ್ನೆಸ್ ರೆಕಾರ್ಡನ್ನು ಹರಿದಾಕೋದು, ಹೀಗೆ 3-4 ಸ್ಪರ್ಧೆಗಳ ಮೇಲೆ ಕಾನ್ಸಂಟ್ರೇಟನ್ನು ಮಾಡಲಾಗಿತ್ತು. ಎರಡನೇ ಪ್ರೋಮೋದ್ರು ಕೂಡ ಗಂಗಕ್ಕನ ಮೇಲೆ ಕಾನ್ಸಂಟ್ರೇಟ್ ಮಾಡಲಾಗಿತ್ತು ಮತ್ತು ಮಿಸ್ ಅರ್ತ್ ಎನ್ನುವಂಥ ಸ್ಪರ್ಧೆಯ ಮೇಲೆ ಮತ್ತು ವಿನಯಗೌಡ ಮೇಲೆ ಕಾನ್ಸಂಟ್ರೇಟನ್ನು ಮಾಡಲಾಯಿತು. ಅವುಗಳ ಕಂಟೆಂಟನ್ನು ಕೂಡ ಹಾಕಲಾಯಿತು. ಇದರಲ್ಲಿ ಹಾಗೆ ಮಾಡಿಲ್ಲ. ಒಂದು ಆಟ ತೋರಿಸ್ತಾರೆ ಮತ್ತು ಒಂದು ವ್ಯಕ್ತಿಯ ಟಾಸ್ಕನ್ನು ಕೂಡ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡಬೇಕು. ಇವರು ಸೆಪ್ಟೆಂಬರ್ 5ರ ಮುಖ್ಯ ಸೀಸನ್ಗೆ ಆಯ್ಕೆಯಾಗಿದ್ದಾರೆ. ಯಾಕಂದರೆ ಕೊನೆಯಲ್ಲಿ ಪ್ಲೀಸ್ 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 ಎನ್ನುವಂಥ ಮಾತಾಗಿರ್ಬೋದು, ಜೊತೆಗೆ ಆ ಸ್ಪರ್ಧೆಯನ್ನು ಹಿಡ್ಕೊಂಡು ನಿರಂಜನ್ ದೇಶಪಾಂಡೆ ಕೂಡ ಜಡ್ಜಸನ್ನು ಮನವೊಲಿಸಲಿಕ್ಕೆ ಟ್ರೈ ಮಾಡ್ತಾರೆ. ಹೀಗಾಗಿ ಮನೆಯಿಂದ ಹೊರಗೆ ಹಾಕಿದ್ದಾರಾ ಅಥವಾ ಮನೆಯಲ್ಲಿ ಇದ್ದಾರಾ, ಅಥವಾ ನಾನು ಹೇಳಿದಾಗೆ 60ರಿಂದ 15 ಸ್ಪರ್ಧಿಗಳನ್ನ ಆಯ್ಕೆ ಮಾಡಿದ್ರಲ್ಲ, ಆ 15 ಸ್ಪರ್ಧಿಗಳಲ್ಲಿ ಇವರು ಕೂಡ ಇದ್ದಾರಾ ನೋಡಬೇಕು. ಬಿಕಾಸ್ ಲುಕ್ಸ್ ಲೈಕ್ ಅ ಸ್ಟ್ರಾಂಗ್ ಸ್ಪರ್ಧಿ ಅಂತ ಅರ್ಥ ಆಗುತ್ತೆ. ಏನಾಯಿತು ಎನ್ನುವುದನ್ನು ನೋಡ್ತಾ ಇದ್ರೆ ಮೊದಲು ಈ ಪ್ರೋಮೋದಲ್ಲಿ ಆಗಿದ್ದು ಅಥವಾ ಈ ಕಂಟೆಂಟಲ್ಲಿ ಆಗಿದ್ದು, ಬಂದಂಥ ಸ್ಪರ್ಧಿಗಳಲ್ಲಿ ಅಲ್ಲಿ ಇದ್ದಂಥ ಸ್ಪರ್ಧಿಗಳಿಗೆ ಮೊಬೈಲನ್ನು ತಂದು ಇಟ್ಟು ನೀವು ಮೊಬೈಲನ್ನು ಪೀಸ್ ಮಾಡಬೇಕು ಅಂತ ಟಾಸ್ಕನ್ನು ಕೊಡ್ತಾರೆ. ಕೆಲವೊಬ್ಬರು ಸ್ವಲ್ಪ ಹಿಂದೆ ಮುಂದೆ ಹಾಕಬಹುದಿತ್ತು, ಯಾಕಂದರೆ ಅಪ್ಪ ಕೊಟ್ಟಿರ್ತಾರೆ ಅಥವಾ ಮೊಬೈಲ್ ಅಂದರೆ ತಮ್ಮ ಮೊದಲ ಪೇಮೆಂಟ್ನಲ್ಲಿ ಮೊಬೈಲನ್ನು ತೆಗೆದುಕೊಂಡಿರ್ತಾರೆ. ಏನೋ ಒಂದು ಸೆಂಟಿಮೆಂಟ್ ಇರುತ್ತೆ. ಆದರೆ ಆ ಸೆಂಟಿಮೆಂಟನ್ನು ಬದಿಗೊತ್ತಿ ಬಿಗ್ ಬಾಸ್ನಲ್ಲಿ ಸೇರಲೇಬೇಕು ಅಥವಾ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ತಮ್ಮ ಸಾವಿರಾರು ರೂಪಾಯಿಂದು ಲಕ್ಷಾಂತರ ರೂಪಾಯಿಂದು ಮೊಬೈಲನ್ನು ಪೀಸ್ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಆ ಟಾಸ್ಕ್ ಯಶಸ್ವಿ ಆಗುತ್ತೆ. ಎರಡನೇದಾಗಿ ಒಬ್ಬ ಸ್ಪರ್ಧಿ ಇರ್ತಾರೆ, ಅವನು ಏನು ಮಾಡ್ಕೊಂಡಿದ್ದಾನೆ ಪುಣ್ಯಾತ್ಮ ಗೊತ್ತಿಲ್ಲ, ಅವನ ವೈಯಕ್ತಿಕ ವಿಚಾರನ ಕೆದಕ್ಲಿಕ್ಕೆ ಹೋಗ್ತಾರೆ. ಸ್ವಲ್ಪ ಶ್ರುತಿ ಮತ್ತು ಅವರಿಗೆ ಸ್ವಲ್ಪ ಮಟ್ಟಿಗೆ ಕ್ಲಾಶ್ ಆಗುತ್ತೆ. ಶ್ರುತಿ ಅವರು ನಿನ್ನ ಉದ್ಯೋಗ ಏನು ಕೇಳಿದಾಗ ನಾನು ಏನೂ ಮಾಡ್ಕೊಂಡಿಲ್ಲ ಅಂತಾರೆ. ಜೊತೆಗೆ ಸ್ವಲ್ಪ ಕ್ಲಾಶ್ ಆಗಿ ಉದ್ಯೋಗ ಪುರುಷ ಲಕ್ಷಣವೇನು ಅಂತ ಮಾತನ್ನು ಕೂಡ ಹೇಳ್ತಾರೆ. ಅದಕ್ಕೆ ಸಿಟ್ಟಿಗಾದಂಥ ಅದೇ ಸ್ಪರ್ಧೆ ಎಲ್ಲೋ ಒಂದು ಕಡೆ ನಾನು ಸಿನಿಮಾವನ್ನು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ತೀನಿ, ಆದರೆ ಸೆಲೆಬ್ರಿಟಿಗಳು ಅನ್ಸ್ಕೊಂಡಂಥವ್ರು ಯಾರೋ ದುಡ್ಡು ಹಾಕ್ತಾರೆ, ಆದರೆ ತಮ್ಮ ಸಿನಿಮಾವನ್ನು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಅವ್ರು ನೋಡಲ್ಲ, ಪುಕ್ಷಟೆ ನೋಡಿಬಿಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಲ್ಲಿಗಲ್ಲಿಗೆ ಸ್ವಲ್ಪ ಕ್ಲಾಶ್ ಆಗುತ್ತೆ. ಅವ್ರ ಹೆಸರು ಹೇಳಿ, ಯಾವ ಸೆಲೆಬ್ರಿಟಿ ಹೇಳಿ, ಪುಕ್ಷಟೆ ಸಿನಿಮಾ ನೋಡುವಂಥ ಯಾವ ನಟಿಯರಿದ್ದ ಹೇಳಿ ಅನ್ನುವಂಥ ಮಾತಿನ ವಾರ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಅದು ಪರ್ಸ್ನಲಾಗಿ ಆಗುತ್ತೆ ಅನಿಸುತ್ತೆ. ಆಗ ಸಂಗೀತ ಶೃಂಗೇರಿಯವರು ಎಂಟ್ರಿ ಕೊಡ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ನನ್ನ ಜೊತೆ ನೀವು ಒಂದು ಟಾಸ್ಕ್ ಆಡಿ, ನೀನು ಗೆದ್ದರೆ ನೀನು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ತೆ, ಇಲ್ಲ ಅಂದರೆ ಮನೆಗೆ ಹೋಗಬೇಕಾಗುತ್ತೆ ಅನ್ನುವಂಥ ಟಾಸ್ಕು. ಅಷ್ಟರ ಮಟ್ಟಿಗೆ ಇಬ್ಬರೂ ಕೂಡ ಟಾಸ್ಕಲ್ಲಿ ಭಾಗವಹಿಸ್ತಾರೆ. ಅದೊಂಥರ ಈ ಡಿಪ್ಸ್ ಹೊಡಿತಾರಲ್ಲ, ಅಂದರೆ ಬೆನ್ನು ಮತ್ತು ದೇಹನ ಮೇಲೆ ಎತ್ಕೊಂಡು ಕೈಯು ಮತ್ತು ಕಾಲಲ್ಲಿ ನಿಲ್ಲುವಂಥದ್ದು. ಸಂಗೀತ ಶೃಂಗೇರಿ ಮತ್ತು ಆ ಸ್ಪರ್ಧೆ ಇಬ್ಬರು ಕೂಡ ಆ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಅಂದರೆ ಅವರು ಪರ್ಸ್ನಲಾಗಿ ತೆಗೆದುಕೊಂಡ್ರೋ ಗೊತ್ತಿಲ್ಲ ಅಥವಾ ಟಾಸ್ಕ್ ಆಗಿತ್ತು ಗೊತ್ತಿಲ್ಲ, ಸಂಗೀತ ಶೃಂಗೇರಿ ಮತ್ತು ಆ ಸ್ಪರ್ಧಿ ಟಾಸ್ಕಲ್ಲಿ ಆಡ್ತಾ ಇರುವಾಗ ನೋಡಿ ಸ್ಟ್ರಾಂಗ್ ಇರುತ್ತೆ. ಸಂಗೀತ ಶೃಂಗೇರಿಯವರು ಫಿಸಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಸಂಗೀತ ಶೃಂಗೇರಿಯವರು ಬಿಗ್ ಬಾಸ್ 10ನಲ್ಲಿ ವಿನ್ ಆಗಬೇಕಿತ್ತು, ಆದರೆ ಯಾರ ಕೈ ವಾಡೋ ಗೊತ್ತಿಲ್ಲ, ಅವರು ವಿನ್ ಆಗಲಿಕ್ಕೆ ಆಗಲಿಲ್ಲ. ಹೀಗಾಗಿ
ತುಂಬ ಸ್ಟ್ರಾಂಗ್ ಆಗಿರುವಂಥ ಸಂಗೀತ ಶೃಂಗೇರಿಯವರು ಮೊದಲೇ ಅವರು ಫಿಸಿಕಲಿ ತುಂಬ ಸ್ಟ್ರಾಂಗು, ಮೆಂಟಲಿ ತುಂಬ ಸ್ಟ್ರಾಂಗು, ಒಂಥರ ಫಿಸಿಕ್ ಆಗಿದ್ದಾರೆ, ಅಥ್ಲೆಟ್ ಆಗಿದ್ದಾರೆ. ಹಾಗಾಗಿ ಅವರು ಈ ಸ್ಪರ್ಧೆ ವಿರುದ್ಧ ಸೀರೀಸ್ ಆಗಿ ಗೆಲ್ತಾರೆ. ಆ ಪ್ರೋಮೋ ನೋಡ್ಲಿಕ್ಕೆ ತುಂಬ ಕಾಂಪಿಟೇಟಿವ್ ಆಗಿದೆ. ಕಾಮೆಂಟ್ರಿ ಕೂಡ ಶ್ರುತಿ ಅವರು ಹೇಳ್ತಾರೆ, ನೋಡಪ್ಪ ನಿನ್ನ ಕೈ ಶೇಕ್ ಆಗ್ತಿದೆ ಅನ್ನುವಂಥ ಮಾತಂದಾಗ ನಾನು ಊಟ ಮಾಡಿಲ್ಲ ಅನ್ನುವಂಥ ಮಾತನ್ನು ಕೂಡ ಅದೇ ಸ್ಪರ್ಧೆ ಹೇಳ್ತಾರೆ. ಮೇ ಬಿ ಅವರ ಬಾಡಿ ಹೆವಿ ಇದ್ದ ಕಾರಣಕ್ಕಾಗಿ ಹಾಗೆ ತುಂಬ ಹೊತ್ತು ನಿಲ್ಲಕ್ಕಾಗಿಲ್ಲ ಅನಿಸುತ್ತೆ. ಸಂಗೀತ ಶೃಂಗೇರಿಯವರು ಸ್ವಲ್ಪ ಲೀನ್ ಆಗಿರುವ ಕಾರಣಕ್ಕಾಗಿ, ತುಂಬ ಆ್ಯಕ್ಟಿವ್ ಆಗಿರುವ ಕಾರಣಕ್ಕಾಗಿ ಅವರು ಸಲೀಸಾಗಿ ಆ ಸ್ಪರ್ಧೆಯನ್ನು ಸೋಲಿಸ್ತಾರೆ ಮತ್ತು ಆ ಟಾಸ್ಕನ್ನು ಗೆಲ್ತಾರೆ. ಹೀಗಾಗಿ ಆ ಸ್ಪರ್ಧೆ ಮನೆಯಿಂದ ಹೊರಗೆ ಹೋಗುವಂಥ ಒಂದು ಸನ್ನಿವೇಶ. ಅದಾದ ನಂತರ ಅವರು ಸ್ಟೇಜಿಗೆ ಕರ್ಕೊಬಂದು ನಿರಂಜನ್ ದೇಶಪಾಂಡೆ ಅವರ ಜೊತೆ ಮಾತನಾಡುವಾಗ ಕೆಲವೊಂದು ಅಲ್ಲಿ ಮೂಮೆಂಟ್ ಕಾಣುತ್ತೆ, ಪ್ಲೀಸ್ ಬೇಡ 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 ನನ್ನನ್ನು ಹೊರಗೆ ಹಾಕ್ಬಿಡಿ ಅನ್ನುವಂಥ ಮಾತು. ಹೀಗಾಗಿ ಈ ಬಿಗ್ ಬಾಸ್ನ 3ನೇ ಪ್ರೋಮೋ ಅಂಥ ಎಂಟರ್ಟೈನಿಂಗ್ ಆಗಿಲ್ಲ ಅಂದರೂ ಕೂಡ ಏನೋ ಒಂದು ಇದೆ ಅನ್ನೋದು, ಜೊತೆಗೆ ಚಿಕ್ಕದಾಗಿ ಚೊಕ್ಕದಾಗಿ ಬಿಗ್ ಬಾಸ್ ತಂಡ ಒಂದು ಪ್ರೋಮೋವನ್ನು ಬಿಟ್ಟಿದೆ. ಅದರಲ್ಲಿ 2 ಕಂಟೆಂಟು. ಒಂದನೆಯದಾಗಿ ಬಿಗ್ ಬಾಸ್ನ ಸ್ಪರ್ಧಿಗಳು ತಾವು ತಂದಿದ್ದಂಥ ಲಕ್ಷಾಂತರ ರೂಪಾಯಿ ಮೊಬೈಲನ್ನು ಒಡೆದು ಹಾಕುವಂಥದ್ದು, ಜೊತೆಗೆ ಜಡ್ಜಸ್ಗಳನ್ನ ಎದುರು ಹಾಕೊಂಡ್ರೆ ಜಡ್ಜಸ್ಸೇ ತುಂಬ ಸ್ಟ್ರಾಂಗ್ ಇದ್ದಾರೆ, ನಿಮ್ಮನ್ನು ಸೋಲಿಸ್ಲಿಕ್ಕೂ ಕೂಡ ಇಲ್ಲಿ ಹಿಂದೆ ಮುಂದೆ ಹಾಕಲ್ಲ. ಶ್ರುತಿ ಆಗಿರ್ಬೋದು, ಚಂದನ್ ಶೆಟ್ಟಿ ಆಗಿರ್ಬೋದು, ವಿನಯ್ ಗೌಡ ಆಗಿರ್ಬೋದು, ಸಂಗೀತ ಶೃಂಗೇರಿ ಆಗಿರ್ಬೋದು, ಇವರೆಲ್ಲ ಕೂಡ ಬಿಗ್ ಬಾಸ್ನ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗಳು. ಹೀಗಾಗಿ ನೀವು ಮನಸ್ಸಿಗೆ ಬಂದಂಗೆ ಜಡ್ಜಸ್ ಸರಿ ಇಲ್ಲ, ಜಡ್ಜಸ್ ನಾಲಾಯಕ್ಕು, ನೀವು ಹಾಗೆ ಹೀಗೆ ಅನ್ನೋದ್ರ ಬದಲು ಅವರ ಆಡಿದಂಥ ಆಟವನ್ನು ಆಡ್ಕೊಂಡು ಗೆಲ್ಲಬಹುದಿತ್ತು ಎನ್ನುವಂಥಕ್ಕೆ ಇದು ಪಕ್ಕಾ ಎಕ್ಸಾಂಪಲ್. ಮೊದಲ ಟಾಸ್ಕಲ್ಲಿ ವಿನಯ್ ಗೌಡ ಆವಾಜ್ ಆಗ್ತಾರೆ, 2ನೇ ಟಾಸ್ಕಲ್ಲಿ ಮತ್ತೆ ವಿನಯ್ ಗೌಡ ಸರಿ ಇಲ್ಲ ಅನ್ನೋದು, ಮೊದಲ ಒಂದು ಪ್ರೋಮೋದಲ್ಲಿ ಯಾರು ಸಂಗೀತ ಶೃಂಗೇರಿನ ಇಂಪ್ರೆಸ್ ಮಾಡ್ಲಿಕ್ಕೆ ಬಂದಿಲ್ಲ ಅನ್ನುವಂಥ ಅಮುಕುಡಮುಕು, ಇವೆಲ್ಲದರಿಂದ ರೊಚ್ಚಿಗೆದ್ದಂಥ ಈ ಬಿಗ್ ಬಾಸ್ನ ಒಂದು ಪ್ರೋಮೋ ನೋಡ್ತಾ ಇದ್ರೆ ಜಡ್ಜಸ್ಗಳನ್ನ ಹೈಲೈಟ್ ಮಾಡೋದು ಇದರಲ್ಲಿ ಸ್ವಲ್ಪ ಕಣ್ಣಂಗೆ ಆಗ್ತಿದೆ. ನೋಡಬೇಕು ಬಿಗ್ ಬಾಸ್ನ ಈ ಸೀಸನ್ನಲ್ಲಿ ಯಾರು ಆಯ್ಕೆ ಆಗ್ತಾರೆ, ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ, ಎಲ್ಲೂ ಕೂಡ ಕಾದು ನೋಡೋಣ. ಇದೇ ಆಗಸ್ಟ್ 16ರಿಂದ ಬಿಗ್ ಬಾಸ್ನ ಈ ಅಗ್ನಿ ಪರೀಕ್ಷೆಯ ಶೋ ಪ್ರಸಾರ ಆಗುತ್ತೆ. 60ರಲ್ಲಿ 15 ಜನರ ಪೈಕಿ ಇವತ್ತು ಸಂಜೆ ಇದೀಗ ಮತ್ತೆ ಆಟವನ್ನು ಆಡಿಸಲಾಗುತ್ತೆ. 15 ಜನರಲ್ಲಿ ಎಷ್ಟು ಜನ ಇರ್ತಾರೆ, ಮೇ ಬಿ 5 ಜನ ಇರಬಹುದು ಎನ್ನುವುದು ಕೂಡ ಲೆಕ್ಕಾಚಾರ. ಒಂದೊಳ್ಳೆಯ ಪ್ರೋಮೋ, ಮುಂದಿನ ಪ್ರೋಮೋ ಬಂದಾಗ, ಮುಂದಿನ ಅಪ್ಡೇಟ್ ಬಂದಾಗ ಖಂಡಿತ ನಿಮಗೆ ತಿಳಿಸುವಂಥ ಪ್ರಯತ್ನ ಕೂಡ ಮಾಡ್ತೇವೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.